ಎಲ್ಲಿಗೆ ಹೋದ್ಮಾರ 5 ಗಂಟೆಗೆ ಬತ್ತೆ ಅಂತ ಹೇಳ್ದಾರ. ಏನು ಮಾಡೋದು ಸರ್, ನಮ್ಮ ಲೈಫ್ ಹೇಗಾಗ್ಬಿಟ್ಟಿದೆ ಅಂದರೆ, ನನ್ನ ಮಕ್ಕಳು ಟ್ರೆಕ್ಕಿಂಗ್ ಇಲ್ಲ ಅಂತ ಕರ್ಕೊಂಬಂದು 2 ಕಿಲೋಮೀಟ್ರ್ ಆಯಿತು ಫ್ರೆಂಡ್ಸ್. ನಂದು ನಿಲ್ಸಂಗೆ ಹೆಂಗೆ ಹೋಯ್ರಿ ನೀವು ಪ್ಯಾರಾಗ್ಲೈಡಿಂಗ್? ಹಾಂ, ಕ್ರಾಶ್ ಅಲ್ಲ ಮಗ, ಕ್ರಾಶ್. ತಿರುಪತಿ ದೇವರು. ಈಗ ಶುರು ಮಾಡೋಣ. ಹರ ಹರ ಮಹಾದೇವ್. ಇವತ್ತಿನ ರೈಡ್ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಕೈವಾರ ಹಿಲ್ಸ್ಗೆ. ಓಕೆ, ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಕೈವಾರ ಹಿಲ್ಸ್ದು ನಮಗೆ ಬುಕ್ಕಿಂಗ್ ಮಾಡಬೇಕಂತ ಗೊತ್ತಿರಲಿಲ್ಲ. ವಾಟ್ ದ ಹೆಲ್ ಮ್ಯಾನ್. ಸೊ ಆದ್ದರಿಂದ ಏನಾಯಿತು, ನಾವು ಕೈವಾರ ಹಿಲ್ಸು ನೋಡಿದ್ವಿ, ಬುಕ್ಕಿಂಗ್ ಆಗುತ್ತೆ 150 ಬುಕ್ಕಿಂಗ್ ಅಷ್ಟೇ ಇತ್ತು. ಸೊ ಅದು ಫಿಲ್ಲಾಗಿ ಹೋಗಿತ್ತು. ಸೊ ಅದರಿಂದ ಏನಾಯಿತು, ನಾವು ಅಂದ್ಕೊಂಡು ಓಕೆ ಇದಾಗಲ್ಲ, ಬೇರೆ ಏನಾದರೂ ಸ್ಪಾಟ್ ನೋಡೋಣ ಅಂತ ಕೈಲಾಸಗಿರಿ ಹಿಲ್ಸ್ ನೋಡಿದ್ವಿ. ಸೊ ಅದಕ್ಕೇನು ಬುಕ್ಕಿಂಗ್ ಬೇಕಾಗಿರಲಿಲ್ಲ. ಬಟ್ ಕೈವಾರ ಅಲ್ಲಿಂದ 7 ಕಿಲೋಮೀಟರ್. ಸೊ ನಾವೇನು ಮಾಡಿ ನೋಡೋಣ, ಹೋಗಿ ನೋಡೋಣ ಆಗುತ್ತಾ ಇಲ್ವಾ ಅಂತ. ಪೊಲೀಸಪ್ಪ ವಿದೌಟ್ ಹೆಲ್ಮೆಟ್. ಸೊ ಟಿನ್ ಫ್ಯಾಕ್ಟ್ರಿಲಿ ಸಿಗ್ತೀನಂತ ಹೇಳಿದರು. ಸೊ ಟಿನ್ ಫ್ಯಾಕ್ಟ್ರಿ ಇನ್ನೊಂದು 200 ಮೀಟ್ರಲ್ಲಿದೆ. ಸೊ ಇಲ್ಲಿ ಎಲ್ಲ ಹಾಕೋದು ಗಾಡಿ. ಎಲ್ಲಿಗೆ ಹೋದ್ಮಾರ 5 ಗಂಟೆಗೆ ಬತ್ತೆ ಅಂತ ಹೇಳ್ದಾರ. ಹಾಂ, ಎಷ್ಟು 5 ಕಾಲ? ಹಾಂ, ಟ್ರಾಫಿಕ್ ಮಜಾ ಮಾರ ಸಾಯ್ಲಿ. ಹಾಂ, ಮ್ಯಾಪ್ ಕೈವಾರ ಅಲ್ದ ರೀ. ಬೆಳಿಗ್ಗೆ 5:15 ಏನು ಟ್ರಾಫಿಕ್ಕು ಯಪ್ಪ. ಸೊ ಒಂದು ಟ್ರಯಂಫ್ ಸ್ಕ್ರ್ಯಾಂಬ್ಲರ್, ಇನ್ನೊಂದು ಹೋಂಡಾ 350, ಇನ್ನೊಂದು ನಮ್ಮ ಗಜ ಹಿಮಾಲಯನ್ 450. ಫುಲ್ ಕಲೇಶ್, ಡಾಗೇಶ್ ಬೈ ಕಲೇಶ್. ನಾವಿಲ್ಲಿ ನಿಂತ ನಮಗೆ ಡೇಂಜರು. ಡಾಗೇಶ್ ಬೈ ಒಟ್ಟಿ ಕಲೇಶ್ ಮಾಡ್ಕೊಂಡು ನಮಗೆ. ನೀವೆಲ್ಲಿದ್ರಿ? ಎಂಟ್ರೆನ್ಸಾ? ಮುಂದೆ ಬನ್ನಿ. ಹಾಂ, ತಿಂಡಿ ಓಪನ್ ಇತ್ತಲ್ಲ? ಹೌದಾ? ನಾನೊಂದು 4 ನಿಂತ್ಕೊಂಡೆ ಸ್ವಲ್ಪ ಹೊತ್ತು. ಎಂತಾಯ್ತಂದರೆ ಅಲ್ಲಿ ನಾಯಿಗಳ ಗಲಾಟೆ ಶುರು ಆಯಿತಾ. ಹಲೋ, ನಾನು ಮುಂದಿದ್ದೆ. ನಂಗೆ ಇನ್ನೂ 3 ಕಿಲೋಮೀಟ್ರ್ ತೋರಿಸ್ತೈತೆ, 3 ಸಮಥಿಂಗ್ ತೋರಿಸ್ತೈತೆ. ಬತ್ತೆ ತಡಿ. ಏನಾಗಿದೆ, ನಾನು ಮುಂದೆ ಬಂದುಬಿಟ್ಟೆ ಅವ್ರಿಗಿಂತ. ಎಷ್ಟು ಹಂಸು ಅಪ್ಪ. ಅಲ್ಲಿ ನಾಯಿಗಳ ಗಲಾಟೆ ಶುರುವಾಯಿತು. ನಾನು ಮತ್ತೆ ಸುಮ್ಮನೆ ಕಿರಿಕಿರಿ ಬೇಡ ಅಂತ ಬಂದುಬಿಟ್ಟೆ. ನೀವೆಲ್ಲಿ ಹಿಂದುಳಿದ್ರಿ ಮಾರೆ? ಎಲ್ಲ ನಂಗೆ ಅಲ್ಲ. ಹಾಂ, ಅಯೋಶಿ ಅದಕ್ಕೆ ಕ್ಯಾಮರಾ ಸೇರಿ ಅಲ್ಲಿ ಫ್ರಂಟ್ಗ ಕೊಂಡೋಟಿ ಆಯ್ತಾನ. ಹಾಂ, 19 ಇನ್ಸ್ಟಾಲೇಷನ್ ಎಲ್ಲ ಸೇರಿ. ಲಕ್ಷಗಟ್ಟಲೆ ಆಯ್ತು. ವರ್ಷ ಬ್ಯಾಗ್ 500 ರೂಪಾಯಿ ಮಾರೆ. ಹಾಂ, ಬ್ಯಾಗ್ ಡಿ ಮಟ್ಟ 500 ರೂಪಾಯಿ. ಕ್ಯಾಮರಾ ಬಾಕ್ಸ್. ಏನು ಆಕಾಶ್ ಅಂತ ಬ್ರಿಲಿಯಂಟ್ ಸ್ಟೂಡೆಂಟ್, ಈಗ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ಹಾಂ, ಡ್ರೋನ್ ದುಡ್ಡಿಲ್ಲ ಮಾರಿ, ಎಲ್ಲ ಖಾಲಿ. ಸನತ್ ಅವ್ರೆ ಹೋಗಿ.
ಅಪ್ಪ ಈಗ ನಾವು ಕೈವಾರ ಬೆಟ್ಟದ ಕಡೆ ಹೋಗ್ತಾ ಇದ್ದೇವೆ. ಅಲ್ಲಿ ನಮ್ಮನ್ನ ಒಳಗೆ ಬಿಡೋದು ಡೌಟ್ ಇದೆ, ನೋಡಬೇಕು ಏನು ಮಾಡ್ತಾರೆ ಅಂತ. ಯಾವುದೆಲ್ಲ ಈ ಅರಣ್ಯ ಇಲಾಖೆ ಅಂಡರ್ ಬರುತ್ತೋ ಅವೆಲ್ಲನೂ ಈ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಹೋಗಬೇಕು. ಅಲ್ಲೇ ಇದೆಯಲ್ಲ ಅದೇ ಇರಬೇಕು. ಸೊ ನಾನು ಜಾಕೆಟ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಈಗ ಕನ್ಫರ್ಮ್ ಮಾಡ್ಕೊಂಡೆ. ಇವರಿಬ್ಬರು ತೊಗೊಂಡಿದ್ದಾರಲ್ಲ ಅದೆರಡು ರೈನ್ಯಾಕ್ಸ್ ಟೊರ್ನಾಡೋ ಜಾಕೆಟ್. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಇರಬೇಕು. ನೋಡೋಣ. ಸನ್ರೈಸ್ ನೋಡೋಕ್ಕಂತ ಬಂದ್ವಿ. ಸನ್ನು ರೈಸ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಕೆಲಸಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಇದರಲ್ಲಿ ವೈಟ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ನಾನು ನಾಳೆ ಹೋಗ್ಬಿಟ್ಟು ಜಾಕೆಟು ಪ್ಯಾಂಟ್ ಎರಡು ತೊಗೋತೀನಿ. ಮೇ ಬಿ ನೆಕ್ಸ್ಟ್ ಮಂತು ಬೂಟ್ ತೊಗೋತೀನಿ. ಬೂಟು ಮೇ ಬಿ ಎಕ್ಸಾರ್ದು ಸ್ಲಿಪ್ ಸ್ಟ್ರೀಮ್ ಪ್ರೋ ಅಂತ ಇದೆ, ಅದೇ ತೊಗೋತೀನಿ. ಸೊ ಇಲ್ಲಿ ಬೆಟ್ಟಗಳು ಚೆನ್ನಾಗಿದೆ ನೋಡೋಕ್ಕೆ. ನೈಟ್ ಮಾಡಲ್ ಇದೆ ಅನ್ಕೋತೀನಿ, ಅದು ಹೆಂಗೆ ಬರ್ತಿದೆ ಗೊತ್ತಿಲ್ಲ. ಸೂರ್ಯ ಎದುರುಗಡೆನೇ ಇದ್ದಾರೆ. ಇದು ಯಾವ ಟೈಪ್ ಆಫ್ ರಾಕ್ ಅಂತ ಗೊತ್ತಾಗ್ತಿಲ್ಲ. ಬೆಟ್ಟಗಳೆಲ್ಲ ಚಿಕ್ಕ 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 ಬೆಟ್ಟಗಳು. ಇದು ಮಣ್ಣಿನ ಬೆಟ್ಟ, ಮಣ್ಣಲ್ಲಿ ಚಿಕ್ಕ ಚಿಕ್ಕ ಕಲ್ಲು, ಕಲ್ಲಲ್ಲ ಫುಲ್ ಕಲ್ಲಲ್ಲ. ಅಲ್ಲಿ ಗಿಡಗಳಿರ್ಬೇಕು ಅದರಲ್ಲಿ. ಎಲ್ಲ ಇಲ್ಲೇ ನಿಲ್ಲಿಸಿದ್ದಾರೆ. ಆಫ್ ರೋಡಿಂಗು. ಹಾಂ ಹಾಂ 3.9 ತೋರಿಸ್ತೈತೆ. ಹೇ ಯಾವುದು ಕೈಲಾಸಗಿರಿಯಾ? ನಂದು ಯಾವ್ದಂಗಿತ್ತು ಗೊತ್ತಿಲ್ಲ ಮಾರೆ. ಎಂತ ನೋ ಎಂಟ್ರಿ ಇಲ್ಲ ಇಲ್ಲಕ್ಕ. ಸೊ ನಾವು ಬಂದ್ವಿ ಇಲ್ಲಿ, ಬಟ್ ನಮ್ಮನ್ನು ಒಳಗೆ ಬಿಟ್ಟಿಲ್ಲ. ನಮ್ಮನ್ನು ಹೊರ್ಗೆ ಹಾಕಿದ್ರು. ನನ್ನ ಮಗ ಟಿಕೆಟ್ ಬುಕ್ ಮಾಡಿಲ್ಲ. ಏನು ಮಾಡೋದು ಮಗ, ಪ್ರಪಂಚನೇ ಹಾಳಾಗಿ ಹೋಗ್ಬಿಟ್ಟು ಎಲ್ಲದಕ್ಕೂ ಬುಕಿಂಗ್ ಕೇಳ್ತಾರೆ. ದುಡ್ಡು 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 ಅಂತಾರೆ. ಓಕೆ, ಸೊ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಟಿಕೆಟ್ ಇದೆ ಅಂತ. ನಾವು ಸೀದೆ ಎದ್ಕೊಂಡು ಬಂದ್ವಿ. ನಿನ್ನೆ ನೈಟ್ ಗೊತ್ತಾಯಿತು, ಸ್ಟಿಲ್ ಗೊತ್ತಿರಲಿಲ್ಲ. ನೋಡೋಣ ಅಂತ ಬಂದ್ವಿ. ಸೊ ನಾವು ಪ್ಲ್ಯಾನ್ ಬಿ ಅಲ್ಲಿ ಇಟ್ಕೊಂಡಿದ್ವಿ, ಕೈಲಾಸಗಿರಿ. ಸೊ ಅಲ್ಲಿ ಹೋಗ್ಬೇಕು ಈಗ. ಹೌದಾ? ಎಡಿಟ್ ಅಂತ ಎಲ್ಲ ಕಟ್ ಮಾಡಿ ಹಾಕೋದು ಅಷ್ಟೇ. ಅದೆಲ್ಲ ಯಾರು ಮಾಡ್ತಾರೆ ಕೆಲಸ ಇಲ್ಲ. ಅದೆಲ್ಲ ಕಾಂಬಕಡಿ ಫಸ್ಟ್ ದುಡ್ಡು ಬರಲಿ. ಹಾಂ ಆಫ್ ಆಯ್ತು, ನಂಬರ್ ಹೊಡ್ತಿತ್ತಾ? ಹಂಗೆ ಬಂದಿತ್ತು. ಮಂಗಳೂರು ಗಾಡಿ ಇಲ್ಲ. ಸೊ ನೀವತ್ತು ಕೈವಾರಕ್ಕೆ ಹೋಗ್ಬೇಕಂತ ಬಂದ್ರಿ, ಬಟ್ ಟಿಕೆಟ್ ತೊಗೊಂಡು ಬಂದಿಲ್ಲ, ಅಲ್ಲಿ ಒಳಗೆ ಹಾಕಿಲ್ಲ. ಏನು ಮಾಡ್ತೀರಾ? ಏನು ಮಾಡೋದು ಸರ್, ನಮ್ಮ ಲೈಫ್ ಹೇಗಾಗ್ಬಿಟ್ಟಿದೆ ಅಂದರೆ 45-50 ಕಿಲೋಮೀಟ್ರ್ ಬಂದು ಇಲ್ಲಿ ನೋಡಿದರೆ ಟಿಕೆಟ್ ಮಾಡಿ ಅಂತಿದ್ದಾರೆ. ಟಿಕೆಟ್ ಕೊಡಿ ಅಂದರೆ ಕೊಡ್ತಿಲ್ಲ, ಒಂದಿನ ಮುಂಚೆನೇ ಬುಕ್ ಮಾಡ್ಬೇಕಂತಾರೆ. ಇಂಥ ಪ್ರಪಂಚದಲ್ಲಿ ನಾವು ಬದುಕ್ತಿದ್ದೀವಿ. ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮುಸ್ತಫಾ ಟಿಟಿನ್ ಟಿ ಟಿಟಿನ್ ಟಿ ಮುಸ್ತಫಾ. ಕೈಲಾಸಗಿರಿ ಕಡೆ ಹೊರಟಿದ್ದೀವಿ. ಸೊ ಇದು ರೋಡ್ ಕಿತ್ತೋಗಿರಿ ಆಫ್ ರೋಡಾ ಅದು ಹೊಸ ರೋಡ್ ಮಾಡ್ತಿದ್ದಾರಾ ಗೊತ್ತಿಲ್ಲ. ನೋಡಿದ್ರೆ ತುಂಬ ದಿನದಿಂದ ಹಾಕಿಟ್ಟಂಗಿದೆ. ಫುಲ್ಲು ಧೂಳು ಎಬ್ಬಿಸ್ಕೊಂಡು ಹೋಗ್ತಿದ್ದೀವಿ, ಹೆವಿ ಧೂಳು. ಸೂರ್ಯ ಮೇಲೆ ಬಂದುಬಿಟ್ಟ.
ಮೈಕು ಟ್ಯಾಂಕ್ ಮೇಲೆ ಹೆಲ್ಮೆಟ್ ಇಟ್ಟಿದ್ದೆ. ಸೊ ಟ್ಯಾಂಕು ಮೆಟಲು ಮ್ಯಾಗ್ನೆಟ್ನ ಅಟ್ರ್ಯಾಕ್ಟ್ ಮಾಡ್ತು. ಈಗ ಮ್ಯಾಗ್ನೆಟ್ಟು ಟ್ಯಾಂಕಿಗೆ ಅಂಟ್ಕೊಂಡಿರೋದ್ರಿಂದ ಮೈಕು ಕೆಳಗೆ ಬಿದ್ದೋಯ್ತು. ಏನಾಗಿಲ್ಲ, ಬಟ್ ಬಿದ್ದೋಯ್ತು. ಅದೊಂದು ಸ್ವಲ್ಪ ಜಾಗ್ರತೆ ಮಾಡಬೇಕು. ಇನ್ನು ಏನು ಮಾಡಬೇಕಂದ್ರೆ ಅಬಿಬ್ರು ಮಾಡಿದ್ದಾರೆ, ನೀವು ಅಭಿಲಾಷ್ ಡೈರೀಸ್ ನೋಡಿದ್ರೆ ಅವರು ಅದರಲ್ಲಿ ತೋರಿಸಿದ್ದಾರೆ. ಹೆಲ್ಮೆಟಲ್ಲೇ ಒಂದು ಸ್ಟ್ರ್ಯಾಪ್ ಥರ ಹಾಕ್ಬಿಟ್ಟು ಮೈಕ್ನ ಅದಕ್ಕೆ ಮೈಕ್ದು ಪ್ಲಗ್ ಇದೆಯಲ್ಲ ಅದನ್ನು ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಆಯಿತು, ಅಂದರೆ ಅದಕ್ಕೆ ಸಿಕ್ಸಿದ್ರೆ ಆಯಿತು, ಫಿಕ್ಸ್ ಮಾಡಿದ್ರೆ. ಸೊ ನಿಮ್ಮ ಮ್ಯಾಗ್ನೆಟ್ಟು ಇಲ್ಲ ಅಂತ ಹೇಳಿದ್ರು ಅದು ಮೈಕ್ ಬೀಳಲ್ಲ ಮೇಯ್ನಾಗಿ. ಅದು ಹೆಂಗಂತ ನೋಡ್ಬಂದರೆ ನೀವು ಅಭಿಲಾಷ್ ಡೈರೀಸ್ ಅಂತ ಇದೆ ಯೂಟ್ಯೂಬ್ ಚಾನಲು, ಅದರಲ್ಲಿ ಫುಲ್ ವೀಡಿಯೋ ಇದೆ, ನೋಡ್ಬೋದು. ಬಜಮಾರೆ ಆ ದನ ಹಾರ್ರೆ ಅಂತ ಮಾಡೋದು ಈಗ. ಸ್ವಾಮಿಯೇ ಅಯ್ಯಪ್ಪ, ನಮ್ಮನ್ನು ಬಡಿತಾರೆ ಯಾರು. ಈ ನನ್ನ ಮಕ್ಕಳು ಒಂದೆರಡಲ್ಲ ಅಣ್ಣ, ಬೇಡ 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 ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಬಜಮಾರೆ ಸೊ ಇದು ರೋಡ್ ಸ್ವಲ್ಪ ಹೋದಂಗಿದೆ, ಬಟ್ ಓಕೆ, ಕೆಟ್ಟ ರೋಡ್ ಏನಲ್ಲ, ಹೋಗ್ಬೋದು. ಇನ್ನೂ ನಮಗೆ 1 ಕಿಲೋಮೀಟ್ರ್ ಕಾಣಿಸ್ತಾ ಇದೆ. 1 ಕಿಲೋಮೀಟ್ರ್ ಹೆಂಗಿದೆ ಅಂತ ಗೊತ್ತಿಲ್ಲ ಮಾತ್ರ. ರೋಡು ಸಖತ್ತಾಗಿದೆ, ಬೆಟ್ಟಗಳು. ಮಜವಾಗಿದೆ, ಮಜವಾಗಿದೆ. ಒಂದ್ಸಲ ಹೋಗೋ ಜಾಗಕ್ಕಿಂತ ದಾರಿ ಚೆನ್ನಾಗಿರುತ್ತೆ. ಸೊ ನಾವೀಗ ಕೈಲಾಸಗಿರಿ ಪಾರ್ಕಿಂಗ್ ಬಂದಿದ್ದೀವಿ. ಚೆನ್ನಾಗಿದೆ ನೋಡಿ ಬೆಟ್ಟ, ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಇದರಲ್ಲಿ ಸಖತ್ತಾಗಿ ಕಾಣ್ತಿದೆ ಮಾತ್ರ ನನಗಂತೂ. ರೋಡು ಚೆನ್ನಾಗಿತ್ತು. ನೀವು ಕೈವಾರಕ್ಕೆ ಬಂದು ಏನಾದರೂ ನಿಮಗೆ ಅಲ್ಲಿ ಎಂಟ್ರಿ ಟಿಕೆಟ್ ಬುಕ್ ಮಾಡಬೇಕು ಕೈವಾರ ಅಂತ ಅಂದ್ಕೊಂಡು ಬಂದು ಬರೋಕ್ಕಾಗಿಲ್ಲ ಅಂದರೆ ನೀವು ಇಲ್ಲಿಗೆ ಬರ್ಬೋದು, ಕೈಲಾಸಗಿರಿ. ಅಲ್ಲಿಂದ 7 ಕಿಲೋಮೀಟರ್ಸ್. ಚೆನ್ನಾಗಿದೆ, ಪಾರ್ಕಿಂಗ್ ಕೂಡ ಇದೆ. ಓಕೆ, ಸಿಗೋಣ. ನೋಡಿ ಫ್ರೆಂಡ್ಸ್, ಕೈಲಾಸಗಿರಿಗೆ ಬಂದಿದ್ದೀವಿ. ನನ್ನ ಮಕ್ಕಳು ಟ್ರೆಕ್ಕಿಂಗ್ ಇಲ್ಲ ಅಂತ ಕರ್ಕೊಬಂದು 2 ಕಿಲೋಮೀಟ್ರ್ ಆಯಿತು ಫ್ರೆಂಡ್ಸ್. ಇನ್ನೂ ಬೆಟ್ಟ ತೋರಿಸು, ಹೇಗಿದೆ ನೋಡಿ ಬೆಟ್ಟ. ಅಲ್ಲಿವರೆಗೆ ಹೋಗಬೇಕು, ಅರ್ಧ ದೂರಕ್ಕೆ ಇದೆ. ಹೇಗೆ ಹತ್ತದಂತ ಗೊತ್ತಿಲ್ಲ. ಸುಮ್ಮನೆ ಕುಡ್ಕೊಂಡು ಮನೇಲಿ ಮಲ್ಕೊಳ್ಬೇಕಾದ್ರೆ, ನೀರು ಕುಡ್ಕೊಂಡು ಮಲ್ಕೊಳ್ಬೇಕಾದ್ರೆ ಬೆಳಗ್ಗೆ 5 ಗಂಟೆ ಎಬ್ಸ್ಕೊಂಡು ಕರ್ಕೊಂಬಂದಿದ್ದಾರೆ. ಇವನೇ ಅಲ್ಲಿದ್ದಾನಲ್ಲ. ಇಂಥ ನನ್ನ ಮಕ್ಕಳ ಜೊತೆ ಎಲ್ಲ ಬರಬಾರ್ದು ಫ್ರೆಂಡ್ಸ್. ಈ ನನ್ನ ಮಕ್ಕಳು ಒಂದೆರಡಲ್ಲ ಅಣ್ಣ, ಕರ್ನಾಟಕದ ಜನತೆ ಇವ್ರನ್ನ ಮೆಚ್ಚುತ್ತಾ ನೋಡಿ ಫ್ರೆಂಡ್ಸ್. ರೋಡ್ ಮಾಡ್ತಿದೆ, ಇಲ್ಲಿ ರೋಡೇ ಇದೆ, ಆದ್ರೂ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಇಲ್ಲಿ ಹಾರಿಸ್ಲಕ್ಕಿತ್ತಲ್ಲ ಗಡ. ಆರಾಮ ಇಲ್ಲ ಕಲ ಗಡ. ಇಲ್ಲೇರಿಗೆ ಮಾತ್ರ ಮತ್ತೆ ಬಜ್ಜ ಹಬ್ಬದ ಅಲ್ಲಿ ಬೆಟ್ಕಲ್. ಸೊ ಇಲ್ಲೆಲ್ಲ ಗಾಡಿ ನಿಲ್ಸಿದ್ದಾರೆ. ನಮಗೆ ಸ್ಕ್ಯಾಮ್ ಆಗುತ್ತಾ? ಸ್ಕ್ಯಾಮ್ ಆಗೋಲ್ಗೆ ನಾವು ಬರ್ತೀವೋ ಗೊತ್ತಿಲ್ಲ. ಹೆಂಗಿದೆ ಫ್ರೆಂಡ್ಸ್ ನೋಡಿ, ಸಾಕತ್ತಾಗಿದೆ. ಗಾಳಿ ಬೀಸ್ತಾ ಇದೆ. ನಾವು ಕೈವಾರಕ್ಕಂತ ಬಂದ್ವಿ, ಬಟ್ ಗಾಡ್ಸ್ ಪ್ಲ್ಯಾನ್ ಅಂದರೆ ನಾವು ಟಿಕೆಟ್ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಇಲ್ಲಿ ಕರ್ಕೊಂಡು ಬಂತು ನಮ್ಮನ್ನ. ಇದು ಸಾಕತ್ತಾಗಿದೆ ಮಾತ್ರ. ನಟ
ಫಾರಿನ್ ಹಂಗೆಲ್ಲ ಇದು ಹತ್ತಿರ ಗೊತ್ತಾ, ಬಳ್ಳಿ ಹಿಡ್ಕೊಂಡು ಹಾಂ ಆ ಥರ ಇಲ್ಲೊಂದು ಮಾಡಿದ್ರು ಕಾಣತ್ತಿಲ್ಲ. ಈಗ ಬಿದ್ದರೆ ಸತ್ತೇ ಹತ್ರ ಮಾರಿ. ಬಿದ್ರು ಹೆಕ್ಕು ಕೆಲಸ ಮಾಡುತ್ತೆ. ನಂದಿ ಹಿಲ್ಸಾಗ ಹೆಂಗೆ ಪ್ಯಾರಾಗ್ಲೈಡಿಂಗ್ ಹೋಯ್ರಿ ನೀವು ಪ್ಯಾರಾಗ್ಲೈಡಿಂಗ್? ಚೂಟಾ ಹಾಂ ಕ್ರಾಶ್ ಅಲ್ಲ ಮಗ, ಕ್ರ್ಯಾಶ್ ಇಲ್ಲ ನಾವು ಕಾಣ್ತಿತ್ತ ಫಸ್ಟ್ ಟೈಮ್ ಹೆಂಗಿರ್ಬೋದು ಎಲ್ಲ ಹೇಳುದು. ನಾನು ಮಾಡಕ್ ಮಗ, ನಾನು ಅಲ್ಲಿಗೆ ಹೋಗಿ ಮಾಡ್ತೇವೆ, ನಾನು ಇಲ್ಲಿಗೆ ಹೋಗಿ ಮಾಡ್ತೇವೆ ಅವನ್ನೆಲ್ಲ ಕಡಿ ಅಂತ. ಓಯ್ ಇರುತ್ತಲ್ಲ ಟವರ್, ಹಾಂ ಏರ್ಟೆಲ್ ಯಾವುದು ಇದು ನೆಟ್ವರ್ಕ್ ಟವರ್, ನೆಟ್ವರ್ಕ್ ಟವರ್. ಹಾಂ ಅದ್ರಾಗ ಸಿಕ್ಕಾಯ್ಕೊಂಡು ಬಿದ್ದಿರಲ್ಲ, ಯಾರೇ ಚಟ್ ಮುಚ್ಚ ಹಾಕೊಂಡು ಯಾವುದು ಮರಕ್ಕೆ ಸಿಕ್ಕಾಯ್ಕೊಂಡಿತ್ತು. ಕಡೆಗೆ ಇಳಿಸಿದೆ ಹೆಂಗೆ ಅವ್ರನ್ನ? ಹೆಸರು ಒಂದು ಅದ್ರ ಮೇಲೆ ಗೈದೆ ಬಕೆಟ್ ಲಿಸ್ಟಿಂದ ಪ್ಯಾರಾಗ್ಲೈಡಿಂಗ್ ಎಲ್ಲ ಕ್ಲೋಸ್. ಓಪನ್ ಇದೆ. ಇದೆ ಎಂಟ್ರಿ ಬಾ. ಸಖತ್ತಾಗಿದೆ ಮಾತ್ರ, ಸಖತ್ತಾಗಿದೆ ಮಾತ್ರ. ಬೆಂಗಳೂರಿಂದ ಅರೌಂಡ್ 80 ಕಿಲೋಮೀಟರ್ಸ್, ಕೈವಾರ ಹಿಲ್ಸಿಂದ ಒಂದು 7 ಕಿಲೋಮೀಟರ್ಸ್. ಸೊ ಕೈವಾರಕ್ಕೆ ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಆರಾಮಾಗಿ ಒಂದು ದಿವಸ ಮುಂಚೆ ಬುಕ್ ಮಾಡಬೇಕು. ಆದರೂ ನೀವು ಬರಬೇಕಂದ್ರೆ ಕೈವಾರದಿಂದ 7 ಕಿಲೋಮೀಟರ್ಸ್, ಜಸ್ಟ್ 7. ಕೈಲಾಸಗಿರಿ, ಕೈಲಾಸಗಿರಿ. ನೋಡಿ ಫ್ರೆಂಡ್ಸ್, ಈಗಂದರೆ ಫುಲ್ಲು ಬಂಡೆನ ಕೆತ್ತಿ ಒಂದು ಸೇಮ್ ನಿಮಗೆ ಡಿಫ್ರೆಂಟ್ ವೈಬೇ ಬರ್ತದೆ. ಇಲ್ಲಿ ಬಂದರೆ ಒಂದು ಭಕ್ತಿ ಬರ್ತದೆ. ಎಷ್ಟು ಕೋಲ್ಡ್ ಇದೆ ಅಂದರೆ ತುಂಬ ಕೋಲ್ಡ್ ಇದೆ. ನೀವು ಆರಾಮ್ ಒಂದು 2-3 ಅವರ್ಸ್ ನೀವು ಸ್ಪೆಂಡ್ ಮಾಡ್ಬೋದು ಅಷ್ಟೇ. ಅಷ್ಟೇ. ಸಖತ್ತಾಗಿದೆ ಮಾತ್ರ ಇದು. ತಿರುಪತಿ, ತಿರುಪತಿ ದೇವರು ಅಷ್ಟೇ. ಅಷ್ಟೇ ಬನ್ನಿ ಅಷ್ಟೇ. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಸನತ್ ಅಂತ. ನಾನು ಒಂದು ಕಾರ್ಪೊರೇಟ್ ಎಂಪ್ಲಾಯಿ, ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ಬಟ್ ಏನು ಗೊತ್ತಾ, ಲೈಫಲ್ಲಿ ನೀವು ಬರೀ ಕೆಲಸ ಒಂದೇ ಅಲ್ಲ, ನೀವು ವೀಕಲ್ಲಿ 5 ಡೇಸ್ ಹೇಗೋ ಕೆಲಸ ಮಾಡ್ತೀರಾ. ಬರೀ ದುಡ್ಡಲ್ಲ, ಒಂದು ನಮಗೂ ಬ್ರೇಕ್ ಬೇಕೇ ಬೇಕಾಗ್ತದೆ ಲೈಫಲ್ಲಿ. ಒಂದು ಎಂಜಾಯ್ಮೆಂಟ್ ಅಂತ ಇರಲೇಬೇಕು. ವೀಕಲ್ಲಿ ಒಂದು ಸಲ ಆದರೂ ನೀವು ಈ ಥರ ಹೊರಗೆ ಬನ್ನಿ, ಈ ಥರ ಪ್ಲೇಸ್ಗಳಿಗೆ ಬನ್ನಿ, ನೋಡಿ ಹೇಗಿದೆ ಅಂತ. ನೋಡಿ ಈ ಥರ ಎಲ್ಲ ಬರ್ತಿದ್ರೆ ಸ್ವಲ್ಪ ಆದರೂ ರಿಫ್ರೆಶ್ಮೆಂಟ್ ಇರುತ್ತೆ, ನೀವು ಲೈಫಲ್ಲಿ ಹ್ಯಾಪಿಯಾಗಿರ್ಬೋದು. ಹೀಗೆ ಹೇಳ್ತಾ ನಾನು ಮುಗಿಸ್ತಿದ್ದೀನಿ.